ಮಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಸ್ಐಆರ್ ಜನಜಾಗೃತಿ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರು, ಎಸ್ಐಆರ್ ಪ್ರಕ್ರಿಯೆಯ ಮೂಲಕ ಬಿಜೆಪಿ ಮತ್ತು ಆರ್ಎಸ್ಎಸ್ ದೇಶದ ನೈಜ ಮತದಾರರನ್ನು ಪಟ್ಟಿಯಿಂದ ಕೈಬಿಡಲು ವ್ಯವಸ್ಥಿತ ಸಂಚು ರೂಪಿಸುತ್ತಿವೆ ಎಂದು ಗಂಭೀರವಾಗಿ ಆರೋಪಿಸಿದರು. ಈ ಹಿಂದೆ ಪ್ರತಿ ವರ್ಷದ ಜನವರಿಯಲ್ಲಿ ನಿಯಮಿತವಾಗಿ ನಡೆಯುತ್ತಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆಯು ಕೊನೆಯದಾಗಿ 2013ರಲ್ಲಿ ನಡೆದಿತ್ತು ಎಂಬುದನ್ನು ನೆನಪಿಸಿದ ಅವರು, ಸ್ವಾತಂತ್ರ್ಯಕ್ಕೂ ಮುನ್ನ ಯಾರಿಗೂ ಮತದಾನದ ಹಕ್ಕಿರಲಿಲ್ಲ. ರಾಜಪ್ರಭುತ್ವವನ್ನು ಕೊನೆಗಾಣಿಸಿ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದಿದ್ದೇ ಕಾಂಗ್ರೆಸ್ ಪಕ್ಷ. ಆದರೆ ಇಂದು ಕಾಂಗ್ರೆಸ್ ಬೆಂಬಲಿಗರ ಮತಗಳನ್ನು ಕಡಿತಗೊಳಿಸಿ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸಲು ಆರ್ಎಸ್ಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಯತ್ನಿಸುತ್ತಿವೆ ಎಂದು ಕಿಡಿಕಾರಿದರು. ಕೊರಗಾಸ ಯಾರೋ ಮ್ಯಾಪಿಂಗ್ ಮಾಡ್ತಾರೆ, ಅವ್ರ ಹತ್ರನೂ ಹೋಗೋದಿಲ್ಲ. ಅಲೆಮಾರಿಗಳಿದ್ದಾರೆ, ಯಾರು ಹೋಗ್ತಾರೆ? ಅದು ಬಿಡಿ. RSS ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತನ ಯಾವ ರೀತಿ ತೆಗಿಬೇಕು ಅದನ್ನು ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಇರಲಿ ಮುಸ್ಲಿಮ್ಸ್ ಇರಲಿ. ಅದ್ರ ಜೊತೆಗೆ ಸುದರ್ಶನ್ ಅವ್ರು ಹೇಳಿದಾಗೆ, ಅವ್ರು ಯಾಕೋ ಸ್ವಲ್ಪ ಬಡವಂತಿಕೆ ಮಾಡಿದ್ರು ಹೇಳೋಕೆ. ಅವ್ರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರನ್ನೆಲ್ಲ ಕಟ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನೇರವಾಗಿ ಹೇಳೋಣ, ಅದ್ರಲ್ಲಿ ತಪ್ಪೇನಿದೆ? ಯಾಕಂದ್ರೆ ಅವರ ಉದ್ದೇಶ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಮತದಾರ ಪಟ್ಟಿಯಲ್ಲಿ ಅವ್ರು ಯಾರು ನಮ್ಮ ದೇಶದ ನಾಗರಿಕರೇ ಅಲ್ಲ ಅಂದ್ಬಿಟ್ರೆ ಹಾಗೆ ಹೋಯ್ತಲ್ಲ. ಈ ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಬೇಕಾದ್ರೆ ಅದರ ಮೂಲ ಆಶಯಗಳೇನಿತ್ತು ಅಂದ್ರೆ, ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅಂದ್ರೆ ಈ ದೇಶದ ಬಹುತ್ವದ, ಈ ದೇಶದ ಆತ್ಮವೇ ಬಹುತ್ವ. ಬಹುತ್ವ ಅಂತಂದ್ರೆ ಏನು? ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಪ್ರಾಂತಗಳು ಒಟ್ಟಾಗಿ ನಾವು ಬದುಕ್ತಕ್ಕಂಥದ್ದೇ ಬಹುತ್ವ ಅನ್ನೋದನ್ನ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಇದೇ ವೇದಿಕೆಯಲ್ಲಿ ನಮ್ಮ ಇದಿನಪ್ಪನವರಿದ್ರು. ಅಲ್ಲಿಂದನೇ ನಾನು ಕುವೆಂಪುರವರ ಕವನ ಓದಕ್ಕೆ ಪ್ರಾರಂಭ ಮಾಡಿದ್ದು. ಅವ್ರು ಹೇಳ್ತಾ ಇದ್ರು, ಸೋದರರೇ ಬನ್ನಿ, ಓ ಸೋದರರೇ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರ ದೂಡ ಬನ್ನಿ, ಬಡತನವ ಬುಡ ಮೇಲೆ ಕೀಳ ಬನ್ನಿ, ವಿಜ್ಞಾನ ದೀವಿಗೆಯನ್ನು ಹಿಡಿಯ ಬನ್ನಿ, ಬನ್ನಿ ಸೋದರರು ವಿಶ್ವಪಥಕ್ಕೆ ಅಂತ ಹೇಳಿ ಏನು ಕುವೆಂಪುರವರು, ನಾನು ಇದಿನಪ್ಪನವರಿಂದ ಕಲಿತು ನಿರಾಳವಾಗಿ ಕುವೆಂಪುರವ್ರ ಇದೆ ಇದರಲ್ಲಿ. ಸೊ ಇಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬುದ್ಧಿವಂತರಿರ್ತಕ್ಕಂಥ ಜಿಲ್ಲೆ, ಪ್ರಬುದ್ಧರಿರ್ತಕ್ಕಂಥ ಜಿಲ್ಲೆ, ಇಲ್ಲಿ ಭಾರತೀಯ ಜನತಾ ಪಾರ್ಟಿಯವರು RSS ಅವರು ಬಂದು ಇದೇ ಕುದ್ಮಲ್ ರಾಯರ್ ತಗೊಳ್ಳಿ, ಏನು ಪುರಭವನದ ಹೆಸರಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ದಲಿತರ ಬಗ್ಗೆ ಕಾಳಜಿ ವಹಿಸಿ ಅವ್ರಿಗೆಲ್ಲರೂ ಸಹ ವಿದ್ಯೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಮೂಲ ಉದ್ದೇಶದಿಂದ ಮಾಡಿದ್ರಲ್ಲ. ಇಂಥೆಲ್ಲ ಇತಿಹಾಸವನ್ನು ಇಟ್ಕೊಂಡು ನಾವು ಯಾಕೋ ಮಡಿವಂತಿಕೆರಾಗ್ತಾ ಇದ್ದೀವಿ. ನಾವು ಮುಂದೆ ನಿಂತು ನಮ್ಮ ಜವಾಬ್ದಾರಿ, ಅಧಿಕಾರ ಅಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋದು. ಕಾಂಗ್ರೆಸ್ ಪಕ್ಷ ಅನ್ನೋದು ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ಈ ದೇಶದ ಪ್ರತಿಯೊಬ್ಬ ನಾಗರಿಕ ಈ ಭಾರತದ ನಾಗರಿಕ ಅಂತ ಹೇಳ್ತಕ್ಕಂಥ ಧೈರ್ಯವನ್ನು ನಾವು ತುಂಬಬೇಕಾಗುತ್ತೆ. ಯಾರಾದ್ರೂ ಬಂದು ಈ ದೇಶದ ನಾಗರಿಕ ಇವರಲ್ಲ, ಅವರಲ್ಲ, ಇವ್ರ ಧರ್ಮ ಬೇರೆ, ಇವ್ರ ಧರ್ಮ ಬಂದ್ರೆ ಅವ್ರನ್ನ ಗಟ್ಟಿಯಾಗಿ ನಾವು ವಿರೋಧ ಮಾಡಬೇಕಾಗುತ್ತೆ. ಅದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ವಿಷಯ ಅಂದ್ರೆ ಸಂಶಯಗಳನ್ನು ಮೂಡಿಸ್ಬೇಕು, ಅಷ್ಟೆಲ್ಲ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಈಗ ಕೂಲಿ ಕಾರ್ಮಿಕರು ಇರ್ತಾರೆ, ಅವ್ರು ಎಲ್ಲಿಂದ, ಅವ್ರು ಯಾವ ದಾಖಲೆಗಳನ್ನ ಇಟ್ಕೊಂಡಿರ್ತಾರೆ, ರೈತರು ಯಾವ ದಾಖಲೆಗಳನ್ನ ಇಟ್ಕೊಂಡಿರ್ತಾರೆ, ಕಾರ್ಮಿಕರು ಯಾವ ದಾಖಲೆಗಳನ್ನ ಇಟ್ಕೊಂಡಿರ್ತಾರೆ, ಅಲೆಮಾರಿಗಳು ಯಾವ ದಾಖಲೆಗಳನ್ನ ಇಟ್ಕೊಂಡಿರ್ತಾರೆ, ಇವೆಲ್ಲವೂ ಸಹ ಸಂಕಷ್ಟದಲ್ಲಿ ಇರ್ತಕ್ಕಂಥ ಈ ದೇಶದಲ್ಲಿ ಹುಟ್ಟಿದ ಮೇಲೆ ಅವರು ಈ ದೇಶದ ನಾಗರಿಕರು. ಯಾವುದೇ ದಾಖಲೆ ಇರ್ಬೋದು, ದಾಖಲೆ ಇಲ್ಲದೆ ಇರ್ತಕ್ಕಂಥವ್ರು ಮಾರ್ಕ್ಸ್ ಕಾರ್ಡ್, ಫೇಕ್ ಮಾರ್ಕ್ಸ್ ಕಾರ್ಡ್ ಇರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು, ಈ ದೇಶದಲ್ಲಿ ನಾವು ವೋಟರ್ ಆಗೋಕ್ಕಾಗೋದಿಲ್ಲ ಅಂತ ನಾವು ಕೇಳಬೇಕಾಗುತ್ತೆ. ಆದ್ರಿಂದ ತಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಮುಂದೆ ದೊಡ್ಡ ಸವಾಲೇ ಇದೆ. ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ಈ ದೊಡ್ಡ ಸವಾಲು ನಮ್ಮ ಹಕ್ಕನ್ನ ಬೊಟ್ಟುಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಸಹ ತಮ್ಮ ಊರು, ಕೇರಿ, ಹಳ್ಳಿ, ಗ್ರಾಮ ಎಲ್ಲ ಕಡೆ ಹೋಗಿ ತಮ್ಮ ಸ್ನೇಹಿತರು, ಅಕ್ಕಪಕ್ಕದಲ್ಲಿರೋರು, ಸಂಬಂಧಿಕರು ಯಾರದೇ ಕೂಡ ಹೆಸರು ಬಿಡದಾಗೆ ತಾವೆಲ್ಲರೂ ಸಹ ನೋಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಹಿಂದೆ ಏನು DK ಶಿವಕುಮಾರ್ ಅವರಿದ್ರು ಅಧ್ಯಕ್ಷರಾಗಿ, ಅವರು ಸುದರ್ಶನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಅವ್ರು ಕೊಡ್ತಕ್ಕಂಥ